ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವು ಹೇಳಿದ ನಿಜ. ಆಗಲೇ ಮಂಟಪದಲ್ಲಿ ಕೂತಿದ್ದು ದುರ್ಗಾ ಅವರಲ್ಲ. ಆಗಲೇ ನೀವು ತುಂಬ ಟೆನ್ಷನಲ್ಲಿದ್ರಿ. ಅದನ್ನು ನಾನು ಅಬ್ಸರ್ವ್ ಮಾಡಿದೆ. ಏನೋ ತಪ್ಪು ನಡೀತದೆ, ಆದರೂ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅನ್ನೋ ಹೆಲ್ಪ್ಲೆಸ್ನೆಸ್ ನಿಮ್ಮ ಕಣ್ಣಲ್ಲಿ ಕಾಣಿಸ್ತದೆ. ನೀವು ಹೇಳಿದ ಮೇಲೆ ಬ್ರೈಡಲ್ ಸ್ಯಾರಿನಲ್ಲಿದ್ದ ದುರ್ಗಾ ಅವ್ರನ್ನ ನಾನು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದೆ. ಅವ್ರು ಯಾವಾಗಲೂ ಹಾಕೊಳ್ತಿದ್ದ ಖಡ್ಗ ಅವ್ರ ಕೈಲಿ ಇರಲಿಲ್ಲ. ಅದನ್ನು ಅವ್ರು ಯಾವತ್ತೂ ತೆಗ್ದಿಡಲ್ಲ ಅಂತ ಅವ್ರು ಹೇಳಿದ ಮಾತು ನಂಗೆ ನೆನಪಾಯಿತು. ಅಷ್ಟೇ ಅಲ್ಲ, ನಾನು ಡಿಸೈನ್ ಮಾಡಿದ ಸ್ಯಾರಿ ದುರ್ಗ ಅವ್ರಿಗೆ ಪರ್ಫೆಕ್ಟಾಗಿ ಫಿಟ್ ಆಗ್ತಾಯಿತ್ತು. ಆದರೆ ಅವಾಗ ಮಂಟಪದಲ್ಲಿ ಬಂದಿದ್ದವ್ರಿಗೆ ಅದು ಮಿಸ್ಫಿಟ್ ಆಗಿದ್ದನ್ನು ಅಬ್ಸರ್ವ್ ಮಾಡಿದೆ. ವಧು ಧಾರೆ ಸೀರೆ ಬದಲಾಯಿಸಕ್ಕೆ ಹೋಗಿದ್ದಾಗ ನೀವು ಅಕ್ಷತೆ ಹಂಚಕ್ಕೆ ಹೋಗಿದ್ರಲ್ಲ, ಆಗ ಚೆಕ್ ಮಾಡ್ಕೊಂಬರೋಣ ಅಂತ ಹೋದೆ. ಆಮೇಲೆ ನಾನು ಮಂಟಪಕ್ಕೆ ಬಂದು ಶರತ್ ಪಕ್ಕ ನಿಂತ್ಕೊಂಡೆ. ಅದಕ್ಕೆ ದುರ್ಗಾ ಅವ್ರನ್ನ ಕರ್ಕೊಂಬಂದ್ರು. ಓ, ಮುಖ ಮುಚ್ಚಿರೋದು ದುರ್ಗಾ ಅಂತ ನಿಮ್ಗೆ ಗೊತ್ತಿತ್ತು, ಅದಕ್ಕೆ ತಾನೇ ನನ್ನನ್ನು ತಡೆದಿದ್ದು, ಕೈ ಹಿಡಿದು ನನ್ನನ್ನು ಹಿಂದೆ ಎಳ್ದಿದ್ದು. ಆಗ ಮುಹೂರ್ತ ಬೇರೆ ಮೀರ್ತಿತ್ತು. ಮೊದಲು ಶರತ್ ಕೈಯಿಂದ ದುರ್ಗಾ ಅವ್ರ ಕುತ್ತಿಗೆಗೆ ತಾಳಿ ಬೀಳೋದು ಇಂಪಾರ್ಟೆಂಟ್ ಆಗಿತ್ತು. ನಿಮ್ಮನ್ನು ಅವಾಗ ಬಿಟ್ಟಿದ್ದಿದ್ರೆ ದೊಡ್ಡ ಅವಾಂತರ ಮಾಡಿರ್ತೈತ್ರಿ. ಅಪ್ಪ, ಎಲ್ಲ ಒಳ್ಳೇದಾಯ್ತಲ್ವಾ, ಅಷ್ಟು ಸಾಕು. ನಾನಂತೂ ತುಂಬ ಹೆದರ್ಬಿಟ್ಟಿದ್ದೆ. ನೀವು ನನ್ನ ಕೈ ಹಿಡಿದಿದ್ದಕ್ಕೆ ನೋವಾಯ್ತು ಅನ್ನೋದು ಬಿಟ್ಟು ಬಾಕಿ ಎಲ್ಲ ಒಳ್ಳೇದಾಯ್ತು. ಖುಷಿ ಆಗ್ತದೆ. ಅಲ್ಲ ಹಸ್ಬೆಂಡು, ಅವಳ ಕೈಗೆ ಹಗ್ಗ ಕಟ್ಟಿತ್ತು ಅಂತ ಹೇಳಿದ್ರಲ್ವಾ, ಅದನ್ನ ಅವಳು ಹೆಂಗೆ ಬಿಡಿಸ್ಕೊಂಡ್ಲು? ನೀವೇ ಯಾವಾಗಲೂ ಹೇಳ್ತಿರ್ತೀರಲ್ಲ, ನಮ್ಮನ್ನ ಯಾವುದೋ ದೊಡ್ಡ ಶಕ್ತಿ ಕಾಪಾಡ್ತಿದೆ ಅಂತ. ಇವತ್ತು ನಂಗೆ ಅದು ನಿಜ ಅನ್ನಿಸ್ತು. ಪ್ರಾಬಬ್ಲಿ ದುರ್ಗಾ ಅವರನ್ನು ಅದೇ ಶಕ್ತಿ ಕಾಪಾಡಿರ್ಬೇಕು ಇವತ್ತು. ಎಲ್ಲ ಶಾಸ್ತ್ರಗಳು ನಿರ್ವಿಘ್ನವಾಗಿ ಪೂರ್ಣವಾಗಿದೆ. ಅಂಬಿಕನ್ ತಾಳಿ ದುರ್ಗನ್ ಕುತ್ತಿಗೆಗೆ ಹೇಗೆ ಬಂತು? ತಾಳಿನ ನಾನು ಜೋಪಾನವಾಗಿ ಇಟ್ಕೊಂಡಿದ್ದೀನಲ್ಲ. ಶಾಸ್ತ್ರ ಇನ್ನೂ ಪೂರ್ತಿ ಆಗಿಲ್ಲ.